ಪ್ರಾಪರ್ಟಿ ಮೈಸೂರು ಐಜೆ ಆದಿಗೌಡ ಮಾತಾಡ್ತಾ ಇರೋದು. ಈ ಲೊಕೇಶನ್ ಬಂದು ಶ್ರೀರಂಗಪಟ್ಟಣ ತಾಲೂಕು ಬೆಳವಾಡಿ ಕಸಬಾ ಹೋಬಳಿ, ನಿಯರ್ ಬೈ ಶಾಂತಿನಗರ, ಉದಯಗಿರಿ, ಟಿಪ್ಪು ಲೇಔಟು ಆದರೆ ಹಿಂಭಾಗ ಬರುತ್ತೆ. ಏನಲ್ಲಿ ಲೇಔಟ್ ಕಾಣಿಸ್ತಿದೆ ಅದೆಲ್ಲ ಬಂದು ಟಿಪ್ಪು ಲೇಔಟ್ ಹಿಂಭಾಗ ಆಗ್ತಾರೆ. ಅದು ಲೇಔಟ್ ಅದು. ಈ ಲೊಕೇಶನಲ್ಲಿ ಈ ಕಾಂಪೌಂಡ್ ಏನಿದೆ, ಈ ಕಾಂಪೌಂಡ್ ಬಂದು ಪರ್ಪಲ್ ಬ್ರಿಕ್ ಆಪೋಸಿಟ್ಟು ಲ್ಯಾಂಡ್ ಬಂದಿರೋದು. ಒಂದು 12 ಕುಂಟೆ ಬಂದಿದೆ, ಒಂದು 6 ಕುಂಟೆ ಬಂದಿದೆ. ಅಂದರೆ ಎಲ್ಲ ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲು. ನಿಮಗೆ ಇಲ್ಲಿಂದ ಮಣಿಪಾಲ್ ಸಿಗ್ನಲ್ಲು, ಉದಯಗಿರಿ ಶಾಂತಿನಗರ ಸಿಗ್ನಲ್ಲು ಅಂದರೆ ಸಾತ್ಕಳ್ಳಿ ಡಿಪೋ ಎಲ್ಲ 3 ಕಿಲೋಮೀಟ್ರ್ ಆಗುತ್ತೆ. ರೈಟ್ ಸೈಡ್ ಹೋದರೆ ಮಣಿಪಾಲು, ಲೆಫ್ಟ್ ಹೋದರೆ ಉದಯಗಿರಿ ಸಿಗ್ನಲ್ ಸಿಗುತ್ತೆ. ಲೊಕೇಶನ್ ತುಂಬ ಚೆನ್ನಾಗಿದೆ. ಅಂದರೆ ಯಾವ ಥರ ಚೆನ್ನಾಗಿದೆ ಅಂತ ಹೇಳಿದ್ರೆ ಫುಲ್ ಡ್ರೈ ಲ್ಯಾಂಡು, ಮತ್ತು ಅನ್ನೋದಕ್ಕಿಂತ ಫುಲ್ ಹೈಟಲ್ಲಿರೋಂಥ ಜಾಗ. ಸುತ್ತಮುತ್ತ ಈಗ ನೀವು ನೋಡಿದ್ರೆ ಮೈಸೂರು ಇದ್ದರೆ 10 ಲಕ್ಷಕ್ಕೆ ಅದು ಸಿಗುತ್ತೆ, 20 ಲಕ್ಷಕ್ಕೆ ಅದು ಸಿಗುತ್ತೆ ಅಂತ ಎಲ್ಲ ಪೋಸ್ಟ್ ಮಾಡ್ತಾರೆ. ಅಂದರೆ ಜಾಗ ಯಾವುದೋ ತೋರಿಸ್ತಾರೆ ಅಂತ ಅನ್ನೋದಕ್ಕಿಂತ ಮೈಸೂರಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ತಿದೆ ಅದೆಲ್ಲ ತೋರಿಸಿ ಯಾವುದೋ ಜಾಗ ತೋರಿಸ್ತಾರೆ. ನಾವೆಲ್ಲ ಹಾಗೆ ಮಾಡಲ್ಲ. ಜಾಗ ಯಾವುದನ್ನು ತೋರಿಸ್ತಾ ಇದ್ದೀವಿ ಅದನ್ನೇ ಫಸ್ಟ್ ವೀಡಿಯೋ ಮಾಡಿ ತೋರಿಸೋದು. ಇದು ಬಂದು 6 ಕುಂಟೆ 12 ಕುಂಟೆ ಏನಿದೆ ಜಾಗ ಜನರಲ್ ಇದೆ. ಮಣಿಪಾಲ್ ಸಿಗ್ನಲಿಂದ 4 ಕಿಲೋಮೀಟ್ರು. ನಮ್ಮ ಹತ್ರ 5 ಕುಂಟೆ 10 ಕುಂಟೆ 15 ಕುಂಟೆ 1 ಎಕರೆ ಆ ಥರ ನಿಮಗೆ ಸೈಟ್ ವ್ಯಾಲ್ಯೂಯೇಷನಲ್ಲಿ ಜಾಗ ಬೇಕು ಅಂದರೂ ಸಿಗುತ್ತೆ. ಈಗ 30-40 ಸೈಟು BMICP ಅಪ್ರೂವಲಲ್ಲಿ 3,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಪರ್ ಸ್ಕ್ವೇರ್ ಫೀಟು. ಗ್ರೇಟ್ ಮೈಸೂರು ಆಗಿಬಿಟ್ರೆ, ಪೆರಿ ರಿಂಗ್ ರೋಡ್ ಆಗಿಬಿಟ್ರೆ 4,000 4,500 ಆ ಥರ ಆಗುತ್ತೆ. ನೀವೇನಾದರೂ ಮೈಸೂರಲ್ಲಿ ಸೈಟ್ ನೋಡೋ ಬದಲು ಡಾಕ್ಯುಮೆಂಟ್ ಎಲ್ಲ ಲೀಗಲೆಲ್ಲ ಚೆನ್ನಾಗಿರೋದು 10 ಕುಂಟೆ ಬೈ ಮಾಡಿ. ಫ್ಯೂಚರ್ ಚೆನ್ನಾಗಿರುತ್ತೆ. ಒಂದು ಪೂಲು ಹಾಕ್ಬೋದು, ಮನೆ ಹಾಕ್ಬೋದು, ಲಾನ್ ಗಾರ್ಡನ್ ಆ ಥರ ಎಲ್ಲ ಮಾಡ್ಕೊಂಡು 11,000 ಸ್ಕ್ವೇರ್ ಫೀಟಲ್ಲಿ ಇರ್ಬೋದು. ಬರೀ 1,200 ಸ್ಕ್ವೇರ್ ಫೀಟಲ್ಲಿರೋ ಬದಲು ಮೈಸೂರು ಸುತ್ತಮುತ್ತ 10 ಕುಂಟೆ 5 ಕುಂಟೆ ಆ ಥರ ಜಮೀನುಗಳು ಸಿಗುತ್ತೆ. ಸೈಟ್ಗೆ ಹೋಗಬೇಕು ಅಂತ ಹೇಳಿದ್ರೆ ಸೈಟು ಇದೆ ನಮ್ಮ ಹತ್ರ. ಆದರೆ ಲೋನ್ಗೆ ಹೋಗ್ತೀನಿ ಅಂದರೆ ಮಾತ್ರ ಸೈಟ್ಗೆ ಹೋಗಿ. ಕ್ಯಾಶ್ ಆ್ಯಂಡ್ ಕ್ಯಾರಿ ಹೋಗ್ತೀನಿ ಅಂದರೆ ಒಂದು 5 ಕುಂಟೆ 8 ಕುಂಟೆ 10 ಕುಂಟೆ ಆ ಥರ ಬೈ ಮಾಡಿ. ಏನಕ್ಕೆ ಹೇಳ್ತಾ ಇದ್ದೀನಿ ಈ ಥರ ಅಂತ ಹೇಳಿದ್ರೆ, ನಿಮಗೆ ಜಾಗ ಹೊರ್ತಾಗಿ ಸಿಗುತ್ತೆ ಮತ್ತು ಡೈರೆಕ್ಟ್ ಫಾರ್ಮರಿಂದ ಕಮ್ಮಿಗೆ ಸಿಗುತ್ತೆ. ಈಗ ಕುಂಟೆಗೆ 10 ಲಕ್ಷ ಅಂತ ಹೇಳಿದ್ರು 900 ರೂಪಾಯಿ ಸ್ಕ್ವೇರ್ ಫೀಟ್ ಬೀಳುತ್ತೆ. ನಾವು ಹೋಗ್ಬಿಟ್ಟು ಕನ್ವರ್ಷನ್ ಮಾಡಿ ಗೌರ್ಮೆಂಟಿಂದ ಅಪ್ರೂವಲ್ ಮಾಡಿರೋ ಲ್ಯಾಂಡ್ಗೆ 3,500 ಕೊಡಬೇಕು ಪರ್ ಸ್ಕ್ವೇರ್ ಫೀಟ್ಗೆ. ಅದೊಂದು ಕಾರಣಕ್ಕೆ ನೀವು ಫಾರ್ಮರ್ಗೆ ಹೋಗಿ ಅಂತ ಹೇಳ್ತೀನಿ. ನಿಮ್ಗೆ ಯಾವುದೇ ಥರ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾರೋ ನಂಬರ್ ಕಾಲ್ ಮಾಡಿ. ಇದು ಬಂದು 6 ಕುಂಟೆ. ಈ ವಿಡಿಯೋ ನೋಡ್ತಾ ಇರೋದು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಿಮ್ದು ಯಾವುದೇ ಥರ ರಿಕ್ವೈರ್ಮೆಂಟ್ ಇದ್ದರೆ ತಿಳಿಸ್ಕೊಡಿ, ಕೆಲಸ ಮಾಡಿಕೊಡ್ತೀವಿ. ಎದುರುಗಡೆ ಏನು ಲೇಔಟ್ ಕಾಣಿಸ್ತಿದೆ ಅದು ಬಂದು ಟಿಪ್ಪು ಏರಿಯಾಯಿಂದ ಹಿಂಭಾಗ ಬರುತ್ತೆ. ರೈಟ್ ಸೈಡ್ ಏನು ಕಾಂಪೌಂಡ್ ಕಾಣಿಸ್ತಿದೆ ಇದು ಪರ್ಪಲ್ ಬ್ರಿಕ್ಕು. ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ಮಧ್ಯೆ ಆ್ಯಡ್ ಬರುತ್ತಲ್ಲ ಪರ್ಪಲ್ ಬ್ರಿಕ್ಗೆ, ಅದು ಹಿಂಭಾಗ ಹೋಗ್ತಾ ತುಂಬ ಫುಲ್ಲೆಲ್ಲ ಡ್ರೈ ಲ್ಯಾಂಡ್ಸು. ಇನ್ನೂ ಎಲ್ಲ ಏನದು ಚೇಂಜ್ ಆಫ್ ಲ್ಯಾಂಡ್ಗೆ ಹೋಗಿದ್ದಾರೆ, ಲೇಔಟ್ಗಳಾಗಿಲ್ಲ. ಲೊಕೇಶನ್ ತುಂಬ ಹೈಟಲ್ಲಿದೆ. 4 ಕಿಲೋಮೀಟ್ರ್ ಆಗುತ್ತೆ ರಿಂಗ್ ರೋಡಿಂದ. ಇದೇನು ಬಿಲ್ಡಿಂಗ್ ಕಾಣಿಸ್ತಿದೆ ಈ ಬಿಲ್ಡಿಂಗಿಂದ ಹಿಂಭಾಗಕ್ಕೆ 1 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆ ರೂಟಲ್ಲಿ ಹೋದರೆ, ಈ ಸೈಡ್ ಹೋದರೆ ಮಧ್ಯೆ ಒಂದು ಟವರ್ ಕಾಣಿಸ್ತಿದೆ, ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು. ಪ್ರೈಸ್ ತಿಳ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾರೋ ನಂಬರ್ಗೆ ಕಾಲ್ ಮಾಡಿ. ನಿಮ್ಗೆ ರಿಕ್ವೈರ್ಮೆಂಟ್ ಏನೇ ಇದ್ದರೂ ತಿಳಿಸ್ಕೊಡಿ, ಕೆಲಸ ಮಾಡಿಕೊಡ್ತೀವಿ. ನಿಮಗೆ ಜಮೀನಲ್ಲಿ ಅಂದರೆ ಬಾಡಿಗೆಗೆ ಬೇಕು, ಬೊಗ್ಗೆಗೆ ಬೇಕು, ಅಗ್ರಿಕಲ್ಚರ್ಗೆ ಮತ್ತು ಗೋಟ್ ಫಾರ್ಮು, ಹಸು ಫಾರ್ಮು ಆ ಥರ ಎಲ್ಲ ಮಾಡೋಕ್ಕೆ ಅಂದ್ರೂ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಹತ್ರ ಲ್ಯಾಂಡು ಮತ್ತು ಲೀಸಿಗೆ ಸಿಗುತ್ತೆ, ರೆಂಟ್ಗೂ ಸಿಗುತ್ತೆ. ಬೋರ್ವೆಲ್ ಇರೋದು, ಕರೆಂಟ್ ಇರೋದು ಆ ಥರ. ಶ್ರೀರಂಗಪಟ್ಟಣ ತಾಲೂಕು ಬರುತ್ತೆ, ಕಸಬಾ ಹೋಬಳಿ ಬರುತ್ತೆ, ಇದು ಬೆಳವಾಡಿ ಗ್ರಾಮ ಬರುತ್ತೆ. ನೀವು ಅಲ್ಲೇ ಕೂತ್ಕೊಂಡು ಜಾಗನೇ ನೋಡಬೇಕು ಅಂತ ಅನ್ನೋದಾದ್ರೂ ನಿಮ್ಮ ಹತ್ರ ದಿಶಾಂಕ್ ಆ್ಯಪ್ ಇದ್ದರೆ ಹೇಳಿ, ಸರ್ವೆ ನಂಬರು RTC ಕಳಿಸ್ಕೊಡ್ತೀವಿ. ನೀವು ಸ್ಯಾಟ್ಲೈಟ್ ವ್ಯೂ ನೋಡ್ಬೋದು. ನೀವು ಆಮೇಲೆ ಬೇಕಾದ್ರೆ ಪ್ರೆಸೆಂಟು ಜಾಗನೂ ಬಂದು ವಿಸಿಟ್ ಮಾಡ್ಬೋದು. ಈ 6 ಕುಂಟೆ ವಿಸಿಟ್ ಮಾಡೋಕ್ಕೆ ಸ್ವಲ್ಪ ಆಫ್ ರೋಡ್ ಇರುತ್ತೆ. ಅಂದರೆ 2-3 ಕಿಲೋಮೀಟ್ರ್ ಆಫ್ ರೋಡ್ ಇರುತ್ತೆ. ಆಫ್ ರೋಡ್ ಆದಮೇಲೆ ಡಾಂಬರ್ ರೋಡ್ ಸಿಗೋದು.
ನಿಮ್ಮ ಐಡಿಯಾ ಯಾವ ಥರ ಇದೆ, ನಿಮ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನು ಸ್ವಲ್ಪ ತಿಳಿಸ್ಕೊಡಿ, ಕೆಲಸ ಮಾಡಿಕೊಡ್ತೀವಿ. 2 ಕುಂಟೆ 3 ಕುಂಟೆ 4 ಕುಂಟೆ 5 ಕುಂಟೆ ಆ ಥರನೂ ರಿಜಿಸ್ಟ್ರೇಷನ್ ಆಗುತ್ತೆ. ಎಲ್ಲರ ಕಾನ್ಸೆಪ್ಟಲ್ಲೂ ಏನಾಗ್ಬಿಟ್ಟಿದೆ ಅಂದರೆ 5.5 ಕುಂಟೆ ನಾವು ಬೈ ಮಾಡೋಕ್ಕಾಗಲ್ಲ, 5.5 ಕುಂಟೆಗೆ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. 5.5 ಕುಂಟೆ ಬೈ ಮಾಡಬೇಕು. ಅದು 1 ಎಕರೆ ಬೌಂಡ್ರಿ ಇದ್ದಾಗ ಅದರಲ್ಲಿ 2 ಕುಂಟೆ 3 ಕುಂಟೆ ಮಾರೋಕ್ಕಾಗಲ್ಲ, ಮತ್ತು 2 ಕುಂಟೆ 3 ಕುಂಟೆಗೆ ರೋಡ್ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ಕೊಡೋಲ್ಲ. ಮತ್ತು ಇನ್ನೊಂದೇನೆಂದರೆ ಫ್ಯಾಮಿಲಿ ವಿಭಾಗ ಆದಾಗ ನಮಗೆಲ್ಲ ಎಲ್ಲರಿಗೂ ರೋಡ್ ಸಿಗುತ್ತೆ. ಫ್ಯಾಮಿಲಿ ವಿಭಾಗ ಆದಾಗ 2 ಕುಂಟೆ 3 ಕುಂಟೆ ಆ ಥರನೂ ಜಾಗ ಸಿಗುತ್ತೆ, ಅದಕ್ಕೂ ರೋಡ್ ಇರುತ್ತೆ. ಸಪ್ರೇಟಾಗಿ ಬಂದು ನಾವು ಫ್ಯಾಮಿಲಿ ಅಲ್ಲದಂತೆ ಓನರ್ ಹತ್ರ ಬೈ ಮಾಡ್ತೀನಿ 5 ಕುಂಟೆ ಅಂತ 2-3 ಕುಂಟೆ ಅಂದರೆ ಫ್ಯಾಮಿಲಿ ವಿಭಾಗದಲ್ಲಿ ಮಾತ್ರ, ಫ್ಯಾಮಿಲಿ ಟ್ರೀಯಲ್ಲಿ ನಾವು ಈ 1 ಕುಂಟೆ 2 ಕುಂಟೆ ಅನ್ನೋದು ಇರೋದನ್ನ ಬೈ ಮಾಡ್ಬೋದು. ನಾವು ಸ್ವಂತಕ್ಕೆ 2-3 ಕುಂಟೆ ಬೈ ಮಾಡ್ತೀನಿ ಅಂದರೆ ಓನರ್ಗೂ ಗೌರ್ಮೆಂಟ್ಗೂ ಅಂದರೆ ಸಬ್ಜಿಸ್ಟರ್ ಲಾಗಿನ ಒಪ್ಪಲ್ಲ, ಆ ಥರ ಇರುತ್ತೆ. ಯಾವುದೇ ಥರ ಮಾಹಿತಿ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ. ಫ್ರೀಯಾಗಿ ನಮ್ಮ ಕಡೆ ಲಾಯರ್ಸು ಇದ್ದಾರೆ, ಲೀಗಲ್ ಕೊಡ್ತಾರೆ. ನಿಮ್ದು ಯಾವುದೇ ಡಾಕ್ಯುಮೆಂಟ್ ಅಂದರೂ ಆನ್ಲೈನಲ್ಲೇ ಲೀಗಲ್ ಕೊಡ್ತಾರೆ, ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಿಕೊಡ್ತೀನಿ.